ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಇವತ್ತು. ಏನು ಗೊತ್ತಾ, ನಾವಿವಾಗ ತುಂಬ ಜನ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ. ಸೊ ತುಂಬ ಒಳ್ಳೆಯವ್ರ ಥರ ನಾಟಕ ಮಾಡ್ತಾರೆ. ಆದರೆ ಯಾರಾದರೂ ಬದುಕ್ತಿದ್ದಾರೆ, ಯಾರಾದರೂ ಕಷ್ಟಪಟ್ಟು ದುಡ್ದು ಮೇಲ್ ಬರ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಿದ್ದಾರೆ ಅಂದರೆ ಅವ್ರು ಹಾಳಾಗಲಿ ಅಂತ ಬಯಸೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವಾಗ. ಗೊತ್ತಿಲ್ಲ ಯಾಕೆ ಅಂತ. ಸೊ ಅವ್ರು ಕಷ್ಟಪಡ್ತಾರೆ, ಅವ್ರು ಚೆನ್ನಾಗಿರಲಿ, ಅವ್ರಿಗೇನೋ ಚೆನ್ನಾಗಿದೆ, ಓಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅನ್ಕೊಳ್ಳೋದೇ ಇಲ್ಲ. ನಮ್ಮ ಮುಂದೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿ ನಾಟಕ ಮಾಡ್ತಾರೆ. ಅಯ್ಯೋ ಇವ್ರು ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾರೇನೋ ಅಂತ ಅನ್ಸತ್ತೆ. ಸೊ ಆದರೆ ಹಿಂದೆ ಮಾತ್ರ ಇಡೀ ಶಾಪ ಆಗ್ತಾ ಇರ್ತಾರೆ. ನಿಮ್ಗೊಂದು ಸಣ್ಣ ಕೆಲಸನ ಹೇಳ್ತೀನಿ, ಮಾಡ್ಕೊಳ್ಳಿ. ತುಂಬ ಕಣ್ದೃಷ್ಟಿ ಆಗ್ತಾ ಇದೆ ಇವಾಗ. ಕಣ್ದೃಷ್ಟಿ ಮನೆಗೂ ಆಗತ್ತೆ, ನಮಗೂ ಆಗತ್ತೆ. ಸೊ ಬರೀ ಮನೆಗೆ ಆಗಬೇಕು ಇಲ್ಲ ನಮಗೆ ಆಗಬೇಕು ಅಂತ ಇಲ್ಲ. ಮನೆಯಲ್ಲಿ ಈಗ ಕಣ್ದೃಷ್ಟಿ ಹಾಕಿದ್ದಾರೆ ಅಂದರೆ ತುಂಬ ಕಿರಿಕಿರಿ, ಜಗಳ, ನೆಮ್ಮದಿ ಇಲ್ಲದೆ ಇರೋದು, ಒಂಥರ ಇಲ್ಲಾಂದರೆ ನಾವು ಹುಷಾರು ತಪ್ಪು ಮಲ್ಗೋದು, ಇಲ್ಲಾಂದರೆ ಮಕ್ಳಿಗೆ ಹುಷಾರಿಲ್ಲದೆ ಇರೋದು, ಇಲ್ಲಾಂದ್ರೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಒಂದು ಆಕ್ಸಿಡೆಂಟ್ ಆಗೋದು, ಏನೋ ಒಂದು ಮನೆಯಲ್ಲಿ ತಂದಿರೋವಂಥ ಇವತ್ತು ಚೆನ್ನಾಗಿರೋ ವಸ್ತುಗಳು ನಾಳೆ ಚೆನ್ನಾಗಿರಲ್ಲ. ಈ ಥರದ್ದೆಲ್ಲ ಒಂದಷ್ಟು ಕಸಿವಿಸಿ ಆಗ್ತಾ ಇರುತ್ತೆ. ಸೊ ಅಂಥದ್ದೆಲ್ಲ ಆಗ್ತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಬೆನ್ನಿಂದೆ ನಮ್ಮ ಸುತ್ತಮುತ್ತ ಇರೋರೇನೆ ನಮ್ಗೆ ಎಷ್ಟು ಕೆಟ್ಟದ್ದನ್ನಾಗಲಿ ಅಂತ ಬಯಸ್ತಾ ಇರ್ತಾರೆ ಅಂತ. ಒಬ್ಬೊಬ್ರು ಆಮೇಲೆ ಇನ್ನೊಂದೇನು ಗೊತ್ತಾ, ಮನುಷ್ಯರ ಕಣ್ಣಿಗೆ ಮರನೇ ಸಿಡಿಯುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವ್ಯಾವ ಲೆಕ್ಕ ಅಲ್ವಾ? ಸೊ ಹಾಗಾಗಿ ಈ ಥರದ್ದೆಲ್ಲ ಆಗಬಾರ್ದು ಅಂದರೆ ಒಂದು ಸಣ್ಣ ಕೆಲಸ ಮಾಡ್ಕೊಳ್ಳಿ. 2 ಮಣ್ಣಿನ ದೀಪ ತೊಗೊಳ್ಳಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಪೋಸ್ಟ್ ಕೂಡ ಮಾಡಿದ್ದೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ನೋಡಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂತ 2 ಮಣ್ಣಿನ ದೀಪನ ತೊಗೊಳ್ಳಿ. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇರೋ 1 ಮಿನಿಟ್ಸಲ್ಲಿ ಇಲ್ಲ 2 ಮಿನಿಟ್ಸಲ್ಲಿ ನಾವೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು 2 ಮಣ್ಣಿನ ದೀಪ ತೊಗೊಳ್ಳಿ, ಚಿಕ್ಕದೇ ತೊಗೊಳ್ಳಿ. ಅದಕ್ಕೆ ಎರಡಕ್ಕೂ ಉಪ್ಪು, ಅರಳುಪ್ಪೆ ತುಂಬಿಸ್ಬೇಕು. ಉಪ್ಪನ್ನ ತುಂಬಿಸಿ, ಇದು ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕು. ಒಂದು ನಿಂಬೆಹಣ್ಣ ತೊಗೊಂಡು ಎಡಗೈಯಲ್ಲಿ ಇಟ್ಕೊಂಡು ಹೊಸ್ಲ ಮೇಲೆ ನೀವುಳಿಸ್ಕೊಳ್ಬೇಕು. ಮನೆಗೆ ಏನೇ ಕೆಟ್ಟ ದೃಷ್ಟಿ, ಯಾರೇ ದೃಷ್ಟಿ ಹಾಕಿರ್ಲಿದ್ರು ಅದು ನಾಶವಾಗಿ ಹೋಗ್ಲಿ ಅಂತ ನಿಂಬೆಹಣ್ಣನ್ನ ಹೇಳ್ಕೊಂಡು ಕಟ್ ಮಾಡಬೇಕು. ಸೆಂಟ್ರಲ್ ಕಟ್ ಮಾಡಿ ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ಇಟ್ಟು ನಾವು ಇದ್ರದ್ದು ದೀಪಕ್ಕೆ ಇದ್ರ ಹರಳುಪ್ಪನ್ನ ತುಂಬಿದೀವಲ್ಲ ಅದ್ರ ಮೇಲೆ ಇಡಬೇಕು. ಇಟ್ಟು ಎರಡಕ್ಕೂ ಒಂದೊಂದು ಕರ್ಪೂರ ಇಟ್ಟು ಕರ್ಪೂರನ ಹೊಸ್ಲ ಹತ್ರನೇ ಹಚ್ಚಬೇಕು. ಹಚ್ಚಿದ್ದಾದಮೇಲೆ ಫಸ್ಟು ಒಳಗಡೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಮನೆ ದೇವರಿಗೆ ಸಂಕಲ್ಪ ಮಾಡಿ, ನಮ್ಮ ಇಷ್ಟದ ದೇವರಿಗೆ ಸಂಕಲ್ಪ ಮಾಡಿ, ನಮ್ಮ ಮನೆಗೆ ಯಾರು ಏನೇ ಶಾಪ ಹಾಕಲಿ, ಏನೇ ಕೆಟ್ಟದ್ದು ಬಯಸಿದ್ರು ಅದು ಯಾವುದು ನಮ್ಮ ತನಕ ಬರದೇ ಇರಲಿ ಅಂತ ಒಂದು ಸ್ವಲ್ಪ ಬಿಳಿ ಸಾಸಿವೆ, ಒಂಚೂರು ಕಾಳು ಮೆಣಸು, 2 ಕರ್ಪೂರ ಹಾಕಿ ಎಲ್ಲ ಕಡೆ ಮನೆಗೆ ಧೂಪವನ್ನು ಇಡೀರಿ. ಇದು ನೆಗೆಟಿವ್ ಎನರ್ಜಿನೆಲ್ಲ ಆಚೆ ಹಾಕಿ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನಮ್ಮ ಮನಸ್ಸೊಳಗೆ ಕಸಿವಿಸಿ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇ ನಮ್ಗೆ ಹೇಳ್ಕೊಳಕ್ಕೆ ಆಗದೆ ಇರೋ ಅಷ್ಟು ಎಷ್ಟೊಂದು ನೋವೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ. ಈ ಥರ ಕಣ್ದೃಷ್ಟಿ ಕೆಟ್ಟದ್ದಾದಾಗ್ಲೇ ಅದು ನಮ್ಮ ತನಕ ಬಂದು ನಮಗೆ ಈ ಥರ ಹಿಂಸೆ ಕೊಡ್ತಾ ಇರುತ್ತೆ. ನಾವು ಹೇಳ್ಕೊಳಕ್ಕೆ ಆಗೋದೇ ಇಲ್ಲ. ಕೆಲವೊಮ್ಮೆ ನೋಡಿ ರಾತ್ರಿ ಎಲ್ಲ ಚೆನ್ನಾಗಿರ್ತೀವಿ, ಬೆಳಿಗ್ಗೆ ಎದ್ದೇಳೋದ್ರೊಳಗೆ ಕೈಕಾಲು ನೋವು, ಒಂಥರ ಏನೋ ಮನಸ್ಸಿಗೆ ಇಷ್ಟ ಇರಲ್ಲ, ಯಾವುದು ಮಾಡೋಕ್ಕೂ ಒಂಥರ ಏನೋ ಹೇಳ್ತಾರಲ್ವಾ, ಸೊ ಮೂಡಿರಲ್ಲ ಅಂತ. ಸೊ ಆ ಥರ ಆಗ್ತಾ ಇರುತ್ತೆ. ಇದೊಂದು ಸಣ್ಣ ಕೆಲಸ ಮಾಡ್ಕೊಳ್ಳಿ. ಎಲ್ಲ ಕಡೆ ಮನೆ ಮೂಲೆಗೂ ಆ ಧೂಪನ ಬೆಳಗ್ತಾ ಬನ್ನಿ. ಆಮೇಲೆ ಲಾಸ್ಟಲ್ಲಿ ಆಚೆ ಹೋಗಿ ಅದನ್ನು ಕೂಡ ನೀವು ಇದು ಹೊಸ್ಲಿಗೆ ಫುಲ್ಲು ನಿವಳಿಸಿ ಎಲ್ಲ ಕಡೆ ಅದನ್ನು ಆಚೆನೆ ಉರಿಯೋದಕ್ಕೆ ಬಿಡಿ. ಆಮೇಲೆ ನೆಕ್ಸ್ಟ್ ಕೇಳ್ತೀರಾ ದೀಪದಲ್ಲಿರೋ ಉಪ್ಪನ್ನ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ಆ ಉಪ್ಪನ್ನ ನಿಂಬೆಹಣ್ಣ ಮಾತ್ರ ತೆಗೆದು ಯಾವುದಾದ್ರೂ ಪಾಟಲ್ಲಿ ಗಿಡ ಇಟ್ಟಿರ್ತೀರಲ್ವ ಅದರೊಳಗಡೆ ಹಾಕಿ ಅದು ಗೊಬ್ಬರ ಆಗುತ್ತೆ. ಆ ಉಪ್ಪನ್ನ ತಗೊಂಡು ಒಂದು ಪಾತ್ರೆಗೆ ಇಲ್ಲಾಂದರೆ ಒಂದು ಜಗ್ ತೊಗೊಂಡು ಅದರಲ್ಲಿ ನೀರು ಹಾಕಿ ಅದನ್ನು ಕರಗಿಸ್ಬಿಟ್ಟು ಚೆಲ್ಬಿಡಿ. ಕರಗಿಸ್ಬಿಟ್ಟು ಚೆಲ್ಲಬೇಕು, ಉಪ್ಪನ್ನ ಹಾಗೆ ಚೆಲ್ಬಾರ್ದು. ಯಾಕೆಂದರೆ ಆ ಕಣ್ದೃಷ್ಟಿ ಎಲ್ಲ ನೀರಿಂದ ಆಚೆ ಹೋಗಲಿ ಅಂತ ನಾವು ಹಚ್ಚಿರೋದು. ನಮ್ದು ಯಾವುದೇ ರೀತಿ ಯಾರು ಏನೇ ಕೆಟ್ಟದ್ದು ಶಾಪ ಹಾಕಿದ್ರು ಅದು ಯಾವುದು ನಮ್ಮ ತನಕ ಬರದೇ ಇರಲಿ ಅಂತ ಕೇಳ್ಕೊಂಡು ಮಾಡಿ. ಪ್ರತಿ ಅಮಾವಾಸ್ಯೆಗೆ ಒಂದು ಸತಿ ಮಾಡ್ತಾ ಬನ್ನಿ. ಬೆಳಿಗ್ಗೆ ಆದರೂ ಮಾಡಿ, ಸಾಯಂಕಾಲನಾದರೂ ಮಾಡಿ. ಬೆಳಿಗ್ಗೆ ಟೈಮ್ ಇದ್ದರೆ ಬೆಳಿಗ್ಗೆ ಮಾಡ್ಬೋದು, ಸಾಯಂಕಾಲ ಮುಸ್ಸಂಜೆನಲ್ಲಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಂಡು ಬನ್ನಿ. ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾ. ನಮಗೆ ಯಾರು ಏನೇ ಕೆಟ್ಟದ್ದು ಬಯಸ್ತಾ ಇರಲಿ, ಯಾರು ಏನೇ ಕೆಟ್ಟ ದೃಷ್ಟಿ ಕಣ್ದೃಷ್ಟಿ ಬೀರಲಿ, ಅದು ಯಾವುದು ನಮ್ಮ ತನಕ ಬರೋದಿಲ್ಲ. ಸೊ ನಿಜವಾಗ್ಲೂ ಅಷ್ಟೇ, ನಾನಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ, ಮಾಡ್ತೀನಿ. ಅಕಸ್ಮಾತ್ ಈ ಥರ ಪೀರಿಯಡ್ಸ್ ಎಲ್ಲ ಆದಾಗ ಮಾಡೋಕ್ಕಾಗಿಲ್ಲ ಅಂದಾಗ ಓಕೆ, ಅಮಾವಾಸ್ಯೆ ದಿನ ಮಾತ್ರ ಇದೊಂದು ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ನಿಂಬೆಹಣ್ಣು ಕಟ್ ಮಾಡಿ ಇಡೋದಾಗಿರ್ಬೋದು, ಇದು ಸಾಸಿವೆ, ಇದು ಎಲ್ಲದಕ್ಕೂ ತುಂಬ ಶಕ್ತಿ ಇರೋವಂಥದ್ದು. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಅಷ್ಟೇ. ಒಂದು ನಿಂಬೆಹಣ್ಣ ಕಟ್ ಮಾಡಿ ಏನೆಲ್ಲ ಮಾಡ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ. ಸೊ
ಬೇಡ ಅದು. ನಮಗೆ ನಮ್ಮ ತನಕ ಯಾರ ಕೆಟ್ಟ ದೃಷ್ಟಿ, ಯಾರು ಶಾಪ ಹಾಕಿದ್ದಾರೆ ಅದು ಯಾವುದು ನಮ್ಮ ತನಕ ತಾಗದೇ ಇರಲಿ. ಸೊ ಇದು ಯಾವುದು ನಮಗೆ ಬರದೇ ಇರಲಿ ಅಂತ ಕೇಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಇದೊಂದು ಸಣ್ಣ ಕೆಲಸ ಮಾಡ್ಕೋಬೋದಲ್ವಾ, ಇದೇನು ಸಣ್ಣ ಸ್ಮಾಲ್ ಈಸಿ. ಸೊ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ.